ಸರ್ ಇತ್ತೀಚಿನ ದಿನಗಳಲ್ಲಿ ನೀವು ಕೇಳಿರ್ಬೋದು ಅನ್ಕೋತೀನಿ, ದರ್ಶನ್ ಅವರು ಜೈಲಿಗೆ ಹೋದ್ಮೇಲೆ ಆದಂಥ ಬೆಳವಣಿಗೆ ಇದು. ನನಗೆ ಇರ್ಲಿಕ್ಕೆ ಆಗ್ತಾ ಇಲ್ಲ, ನನಗೆ ಸ್ವಲ್ಪ ಕಷ್ಟ ಆಗ್ತಿದೆ, ಅವ್ರು ಸ್ವಲ್ಪ ವಿಷಯವನ್ನಾದರೂ ಕೊಡಿ ಅನ್ನೋಂಥದ್ದು ಕೋರ್ಟ್ಗೆ ಮನವಿ ಮಾಡಿ ಇರುವಂಥದ್ದು ಅಂತ ಹೇಳ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಹೇಳಿದ್ದಿಲ್ಲ. ಬಟ್ ನೀವು ಅವ್ರ ಜೊತೆಲ್ಲ ವರ್ಕ್ ಮಾಡಿದ್ದೀರಾ ಸಾಕಷ್ಟು ಸಿನಿಮಾಗಳಲ್ಲಿ. ಅವರು ಹೇಳಿರುವಂಥ ಹೇಳಿಕೆ ಬಗ್ಗೆ ಒಬ್ಬರು ಸೂಪರ್ ಸ್ಟಾರ್ ಆಗಿ ಅಲ್ಲಿರುವಂಥದ್ದು, ಬಟ್ ಕಾನೂನು ಅನ್ನುವಂಥದ್ದು ಎಲ್ರಿಗೂ ಒಂದೇ. ಬಟ್ ಈಗ ಅವರ ಸ್ಥಿತಿ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ, ನೀವು ಅವ್ರು ನೋಡಿರೋ ಬಗ್ಗೆ? ಇಲ್ಲ, ನಾನು ನೋಡಿದೆ, ನನಗೆ ತುಂಬ ಬೇಜಾರಾಯ್ತೈತೆ. ಅಲ್ಲ, ಇವಾಗ ಯಾರು ತಪ್ಪು ಮಾಡಿಲ್ಲದ್ದು ಯಾರೂ ಮನುಷ್ಯ ಇಲ್ಲ, ಏನೋ ಒಂದು ಎಕ್ಸ್ಕ್ಯೂಸ್ ಕೊಡ್ಬೋದು ಅಂತ ನನಗೊಂದು ಅನಿಸಿಕೆ. ಆಮೇಲೆ ಇವತ್ತು ಅವರಿಂದ ಒಂದು ಹೀರೋ ಆದರೆ ಒಂದು 100-200 ಮನೆ ಅನ್ನ ತಿಂತೈತೆ. ಅಂದರೆ ಏನು ಹೇಳೋಕ್ಕೆ ಬರ್ತಾಯಿಲ್ಲ, ತುಂಬ ಮನಸ್ಸು ಬೇಜಾರಾಗ್ತೈತೆ. ಇವಾಗ ನಾನು ಒಂದು ಟೀಸರ್ ಲಾಂಚ್ ಮಾಡಿದೆ, ಸೂರ್ಯಣ್ಣ ಅಂತ. ಇವಾಗ ಒಂದು ಕಣ್ಣಿನಲ್ಲಿ ಕತ್ತಿ ಸಾಂಗನ್ನು ಲಾಂಚ್ ಮಾಡಿದೆ. ನಾನು ಅಣ್ಣನ ಜೊತೆಗೆ ಒಂದು ಪ್ರಮೋಷನ್ ಮಾಡೋಣ ಅಂತಲೂ ಇದ್ದೆ, ಡಿ ಬಾಸ್ ಅಣ್ಣನ ಜೊತೆಗೆ. ಅವ್ರ ಜೊತೆಗೆ ಒಂದು ಮೈನ್ ವಿಲನಾಗಿ ಮಾಡಿದ್ದೀನಿ ಚಕ್ರವರ್ತಿಯಲ್ಲಿ, ಡಿ ಬಾಸ್ ಅಣ್ಣನ ಜೊತೆಗೆ. ಸೊ ಅವರು ಅಲ್ಲಿ ನಮ್ಮನ್ನು ಎಲ್ಲರೂ ಕರೆದಿತ್ತು ಚಿನ್ನ ಅಂತಲೇ, ಎಲ್ಲರೂ ಒಂದು ಒಳ್ಳೆ ಪ್ರೀತಿ ಕೊಟ್ಟು ಎಲ್ಲರೂ ಮಾತಾಡಿಸ್ತಾರೆ. ಅವ್ರೇನು ಅನ್ನ ತಿಂತಾರೋ ಅದನ್ನೇ ಎಲ್ರಿಗೂ ಸೆಟ್ಟಲ್ಲೂ ಅದೇ ಅನ್ನನೇ ನಾನು ನೋಡಿರೋಂತಾಗ ಒಂದು ಎವರ್ಗ್ರೀನ್ ಒಳ್ಳೆ ಹಾಟ್ಲಿ. ಬಟ್ ಆಗಿರಬಾರ್ದು, ಅದು ನನಗೆ ತುಂಬ ನೋವಾಗ್ತೈತೆ. ಅದು ದೇವ್ರನ್ನ ನಾನು ತುಂಬ ಕೇಳ್ಕೊತಾ ಇದ್ದೀನಿ, ಅವ್ರಿಗೆ ಈಚ್ ಕಡೆ ಬಂದುಬಿಡಲಿ ಅಂತ ನಾನು ದೇವ್ರನ್ನ ಮುಕ್ಕೊಳ್ತಾ ಇದ್ದೀನಿ ಸರ್. ನನಗೂ ತುಂಬ ಬೇಜಾರಾಗ್ತೈತೆ. ಅವ್ರ ಫ್ಯಾಮ್ಲಿಗೆ ಒಂದು ಒಳ್ಳೇದಾಗಬೇಕಂತ ನನಗೆ ನಾನು ಒಂದು 600 ಕೋಟಿ ಜನದಲ್ಲಿ ಫ್ಯಾನ್ಸಲ್ಲಿ ನಾನು ಅವ್ರಿಗೆ ಒಂದು ಬಿಗ್ ಫ್ಯಾನ್ ಆಗಿರ್ತೀನಿ. ಅಂದರೆ ಹೇಗಿರ್ತಿದ್ರು ಅಂದರೆ ಅವ್ರ ಜೊತೆ ಚಕ್ರವರ್ತಿ ಸಿನಿಮಾದಲ್ಲಿ ಕೂಡ ವರ್ಕ್ ಮಾಡಿದ್ದೀನಿ ಅಂತೆಲ್ಲ ಹೇಳಿದ್ರಿ. ಬಟ್ ಅವಾಗ ಹೇಗಿರ್ತಿದ್ರು ನಿಮ್ಮ ಜೊತೆ, ಏನೆಲ್ಲ ಮಾತಾಡ್ತಿದ್ರು ಅನ್ನೋಂಥದ್ದು ಸರ್? ಇಲ್ಲ, ನನ್ನಂತ ಅಲ್ಲ, ಎಲ್ಲರೂ ಕಲಾವಿದರ ಹತ್ರನೂ ಸೋಷಿಯಲಾಗಿ ಮಾತಾಡ್ತಾಯಿದ್ರು. ಅವ್ರ ಮನೇಲಿ ಹುಡುಗರ ಥರ, ಅವ್ರ ಮನೇಲಿ ಮಕ್ಕಳ ಥರ ಎಲ್ಲರೂ ಚಿನ್ನ ಅಂತಲೇ ಮಾತಾಡಿಸ್ತಾ ಇದ್ದ. ಆ ಚಿನ್ನನ ಬಿಟ್ಟು ಯಾವುದೋ ಹೋಗೋಬಾರ ಅಂತಲೂ ಮಾತಾಡಿಸ್ತಾ ಇದ್ದಿಲ್ಲ. ಊಟ ಆಯ್ತಾ ಚಿನ್ನ, ಟೇಕ್ ರೆಡಿನಾ, ಓಕೆನಾ, ಒಂದು ರಿಗಲ್ಸಲ್ಲಿ ಮಾಡಿಬಿಡೋಣ, ಸೇಮ್ ಹಿಂಗೆ ಆ ಸ್ಟೈಲು, ಆ ಆ್ಯಟಿಟ್ಯೂಡು ಸೂಪರು. ಎಲ್ರಿಗೂ ಒಂಥರ ಅವ್ರು ಬಂದೇ ಒಂದು ಸೆಟ್ಟಲ್ಲಿ ಒಂದು ಖುಷಿ, ಆ ಥರ ಒಂದು ಎಲ್ರಿಗೂ ಎಂಟರ್ಟೈನ್ಮೆಂಟಾಗಿ ಮಾತಾಡ್ತಾಯಿದ್ರು ಬಂದ್ಬಿಟ್ಟು. ಅದು ಒಂದು ನನಗೊಂದು ಅವ್ರ ಜೊತೆಗೆ ಮಾಡಿತ್ತು ಒಂದು ಎವರ್ಗ್ರೀನ್ ಅದಲ್ಲ, ನಮಗೆ ತುಂಬ ಖುಷಿ ಆಯ್ತೈತೆ. ಇವಾಗ ತುಂಬ ನನಗೆ ಬೇಜಾರು ಆಯ್ತೈತೆ. ಅದನ್ನೆಲ್ಲ ನೋಡಿದೆ, ದೇವ್ರ ಹತ್ರ ನಾನು ಬೇಡ್ಕೊತಾ ಇದ್ದೀನಿ, ಅಣ್ಣ ಬೇಗ ಬರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್. ಇನ್ನೇನಿಲ್ಲ. ಇಂಡಸ್ಟ್ರಿಯಲ್ಲಿ ಒಂದು ಮಾತಾಡ್ತಾರೆ, ಯಾಕಂದರೆ ಅವರು ಇದ್ದಿದ್ರೆ ಸಾಕಷ್ಟು ಕಲಾವಿದರಾಗಿರ್ಬೋದು, ತಂತ್ರಜ್ಞಾನ ಟೆಕ್ನಿಷಿಯನ್ಸ್ಗಳಿಗಾಗಿರ್ಬೋದು, ಸಾಕಷ್ಟು ಜನರಿಗೆ ಕೆಲಸ ಅನ್ನುವಂಥದ್ದು ಒಂದು ಇರ್ತಾ ಇತ್ತು. ಬಟ್ ಅವ್ರು ಇಲ್ಲದೆ ಒಂದು ಸ್ವಲ್ಪ ಇಂಡಸ್ಟ್ರಿ ಒಂದು ಸ್ವಲ್ಪ ಬಡವ ಆಯಿತು, ನಾವೆಲ್ಲ ಮುಳುಗಡೆ ಆಗ್ತಾ ಇದ್ದೀವಿ ಇಂಡಸ್ಟ್ರಿಯಿಂದ, ಆ ಥರದ್ದು ಏನಾದರೂ ಅನಿಸುತ್ತೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೆ ಇದ್ರ ಬಗ್ಗೆ? ಇಲ್ಲ, ನಿಜವಲ್ಲೂ ಅವರು ಡೇಟ್ ಕೊಟ್ರೇ ಸುಮಾರು ಜನಕ್ಕೆ ಕೆಲಸಗಳು. ಇವಾಗ ಸುದೀಪ್ ಅಣ್ಣ ಹೆಂಗೋ, ಇತ್ತ ಕಡೆ ಡಿ ಬಾಸ್ ಅಣ್ಣನೂ ಹಂಗೇನೆ. ಎಲ್ಲರೂ ಇವಾಗ ಅವರೆಲ್ಲ ಒಂದು ಎವರ್ಗ್ರೀನು. ಸುದೀಪ್ ಅಣ್ಣ ಆಗಿರ್ಬೋದು, ನಮ್ಮ ಮ್ಯಾಟ್ರಿಕ್ಸ್ ಶಿವರಾಜ್ ಕುಮಾರ್ ಅಣ್ಣ ಆಗಿರ್ಬೋದು, ಅದರಲ್ಲಿ ನಮ್ಮ ಡಿ ಬಾಸ್ ಅಣ್ಣನೂ ಒಬ್ಬರು. ಇವಾಗ ಅವ್ರು ಇಲ್ದಾಗ ಎಷ್ಟೋ ಪಾಪ ಅನ್ನಗಳು ಯಾರಿಗೂ, ಇವಾಗ ಅವರು ವರ್ಕ್ ಅಂದಾಗಲೇ ಸುಮಾರು ಜನಕ್ಕೆ ಒಂದು ಖುಷಿ. ಡಿ ಬಾಸ್ ಅಣ್ಣ ಸ್ಟಾರ್ಟ್ ಆಯಿತು, ಎಲ್ಲರೂ ಯೂನಿಟ್ ಬಾಯ್ ಆಗಿರ್ಬೋದು, ಲೈಟ್ ಬಾಯ್ ಆಗಿರ್ಬೋದು, ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಸೆಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ರಿಗೂ ಒಂದು ಖುಷಿನೇ ಅಲ್ವಾ. ಅದು ನಮಗೂ ಬೇಜಾರಾಗ್ತೈತೆ. ಸೂರ್ಯಣ್ಣ ನೀವು ಒಂದು ಡೈರೆಕ್ಷನ್ ಮಾಡಿದ್ದೀರಿ ಅಂತ ಹೇಳಿದ್ದಾರೆ, ಬಟ್ ಇದ್ರ ಬಗ್ಗೆ ಏನಾದರೂ ಮಾತಾಡಿದ್ದೀರಾ? ನಾನು ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಅನ್ನೋಂಥದ್ದು ವಿಚಾರ ಅವ್ರ ಹತ್ರ ಮುಂಚೆ ಹೇಳಿದ್ರೆ? ಇಲ್ಲ, ಅವ್ರಿಗೇನು ಹೇಳಿಲ್ಲ. ಹೇಳೋಣ ಅಂತ ಹೋಗೋಷ್ಟು ಕಾಲಲ್ಲಿ ಈ ಥರ ಅನಾಹುತಗಳು ಹಿಂಗೆ ನಡೆದ್ಬಿಟ್ಟಿತ್ತು. ನಾನು ಮೀಟ್ ಮಾಡೋಕ್ಕೂ ಆಗಿಲ್ಲ. ಒಂದು 2 ಟೈಮು ಪರಪ್ಪ ನಗರಕ್ಕೆ ಹೋಗಿದ್ದೆ ಅಣ್ಣನ ನೋಡಬೇಕು ಅಂತ. ಅಲ್ಲಿ ನನ್ನ ನೋಡೋಕ್ಕೆ ಬಿಟ್ಟಿಲ್ಲ. ಸರಿ, ಅಲ್ಲಿಂದ ನನಗೆ ಅವತ್ತು ತುಂಬ ಕಣ್ಣಲ್ಲಿ ನೀರು ಹಾಕ್ಕೊಂಡು ಬಂದೆ. ಅದೊಂದು ಬೇಜಾರಾಯ್ತೈತೆ. ಇಲ್ಲ, ನಾನು ನೋಡಬೇಕಂತ ತುಂಬ ಆಸೆ. ನಾನು ಹೋಗ್ತೀನಿ, ಹಿಂಗೆ ನೋಡಬೇಕಂತ ಇದ್ದೀನಿ. ಸಾಂಗು ಇವಾಗ ಬರೋ ತಿಂಗಳು ಏನೋ ಲಾಂಚ್ ಮಾಡೋಣ ಅಂತ ಇದ್ದೀನಿ, ಮಾದಪ್ಪನ ಸಾಂಗು. ಆಗಲೇ ಕಣ್ಣಿನಲ್ಲಿ ಕತ್ತಿ ಲಾಂಚ್ ಮಾಡಿದ್ದೆ. ತುಂಬ ಎಲ್ಲ ಅಭಿಮಾನಿ ದೇವರುಗಳು ನೋಡಿ ತುಂಬ ಆಶೀರ್ವಾದ ಮಾಡಿದ್ದಾರೆ. ಅದೇ ಥರ ಈ ಒಂದು ಮಾದಪ್ಪನ ಸಾಂಗು ನೋಡಿ ಆಶೀರ್ವಾದ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಲಾಂಚ್ ಮಾಡೋಣ ಅಂತ ಇದ್ದೀನಿ. ಅದು ಮಾದಪ್ಪನ ಬೆಟ್ಟದಲ್ಲೇ ಎಲ್ಲ ಪ್ರೋಗ್ರಾಮ್ ಆಗ್ತಾಯಿದ್ದೀವಿ. ಅತಿ ಶೀಘ್ರದಲ್ಲೇ ಪಿಕ್ಚರ್ ರಿಲೀಸ್ ಮಾಡೋಣ ಅಂತ ಇದ್ದೀನಿ. ಯಾವಾಗ ರಿಲೀಸ್ ಮಾಡಬೇಕಂತ? ಇನ್ನೊಂದು 2 ತಿಂಗಳು ಕಾಂತಾರ ಆಗ್ಬಿಟ್ಮೇಲೆ ನೋಡ್ತಾ ಇದ್ದೀವಿ. ನೋಡೋಣ, ಏನೋ ನಂಗೆ ಟೈಮ್ ಸಿಕ್ಕರೆ ಮಾಡ್ತೀನಿ. ಇಲ್ಲ, ನಮ್ಮ ಬಾಸ್ದು ಡಿ ಬಾಸ್ದು ಅದು ಡಿವಿಲ್ ಆಗ್ಬಿಟ್ಮೇಲೆ ಬಿಡೋಣ ಅಂತ ಇದ್ದೀನಿ. ಒಂದು ಹಿಂಗೆ ಬರ್ತೀನಿ, ಇಲ್ಲ ಅವ್ರದ್ದು ಆಗ್ಬಿಟ್ಮೇಲೆ ಬರೋಣ ಅಂತಿದ್ದೀನಿ. ಕಾಂತಾರದಿಂದ ಒಂದಿಷ್ಟು ಜನ ಸಿನಿಮಾ ರಿಲೀಸ್ಗೆ ಒಂದು ಸ್ವಲ್ಪ ಭಯ ಪಡ್ತಿದ್ದಾರೆ ಅಂತ ವಿಚಾರಗಳು ಕೇಳ್ಬರ್ತದೆ. ಯಾಕಂದರೆ ಅದು ಬರೋಳಗೆ ನಾವು ಬಂದು ಬಿಡಬೇಕು, ಹೌದು, ಆದಮೇಲೆ ಬರಬೇಕು, ಈ ಥರದೊಂದು ಭಯ ಇದೆಯಾ ಹೊಸಬರಿಗೆ ಏನು ಅಂತದ್ದು? ಖಂಡಿತವಲ್ಲ ಐತೆ ಸರ್.
ಕಾಂತಾರ ಅನ್ನೋದು ಇದು ಇವತ್ತು ಪ್ಲ್ಯಾನ್ ಇಂಡಿಯಾದಲ್ಲಿ ತುಂಬ ಹರಿದಾಡ್ತಾ ಐತೆ. ಕಾಂತಾರ ಅನ್ನೋ ಒಂದು ಹೆಸರು, ಅದು ದೇವ್ರದ್ದು ಒಂದು ಪವಾಡ ಅಲ್ವಾ, ಎಲ್ರಿಗೂ ಅದು ಒಂದು ಇರ್ತೈತೆ, ಅದು ಕ್ಯೂರಿಯಾಸಿಟಿ ಇರ್ತೈತೆ. ನನಗೂ ಯಾವ ಥರ ಮಾಡ್ತಾರೆ ಅಂತ ನನಗೊಂದು ಕ್ಯೂರಿಯಾಸಿಟಿ ಐತೆ, ಅದನ್ನು ನೋಡಬೇಕಂತ ನಾನು ಫಸ್ಟ್ ನೋಡ್ತೀನಿ. ಕಾಂತಾರ ಸಾಹಸ ಚಿತ್ರಗಳು ಇದಾವೆ. ಸುದೀಪ್ ಅವ್ರದ್ದು ಕೂಡ ಅನೌನ್ಸ್ ಆಗಿದೆ, ಶಿವಣ್ಣ ಮತ್ತೆ ಉಪೇಂದ್ರ ಅವ್ರದ್ದು ಕೂಡ ಅನೌನ್ಸ್ ಆಗಿದೆ. ಅದೇ ಇದು ಕಾಂತಾರ ಆಗ್ಬಿಟ್ಮೇಲೆ ತಾನೇ ಅದು ಅನೌನ್ಸ್ ಆಗಿರೋದು. ಅದಾದ್ಮೇಲೆ ಬರ್ತಾರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ರಿಲೀಸ್ ಆಗ್ತಾನೆ ಇದೆ. ಸ್ಟಾರ್ಗಳದ್ದು ರಿಲೀಸ್ ಆಗುತ್ತೆ ಇನ್ಮೇಲೆ. ಪದೇ ಪದೇ ಡೆವಿಲ್ ಕೂಡ ಬರುತ್ತೆ ಅನ್ನೋಂಥ ಡಿಸೆಂಬರ್ ಕೂಡ ಹೇಳ್ತಾ ಇದ್ದಾರೆ. ಬಟ್ ಇದೆಲ್ಲ ನಡುವೆ ಹೊಸಬ್ರಿಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಏನು ಅಂತ. ಖಂಡಿತ ಇವಾಗ ದೊಡ್ಡವರಲ್ವ ಸರ್ ಅವರು, ಯಾವರ್ಗಿನ ನಮ್ಮ ಸುದೀಪ್ ಅಣ್ಣವ್ರದ್ದು ಇವತ್ತು ಬೇರೆ ಲುಕ್ಕಲ್ಲೇ ಐತೆ. ನನಗೆ ತುಂಬ ಖುಷಿ ಆಯಿತು ಆ ಒಂದು ಟೀಸರ್ ನೋಡಿ. ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಸುದೀಪ್ ಅಣ್ಣವರು. ನಮ್ಮ ಶಿವಣ್ಣವ್ರ ಬಗ್ಗೆ ಹೇಳೋಂಗೆ ಇಲ್ಲ, ಅವ್ರು ಎವರ್ಗ್ರೀನು ಎಲ್ಲರೂ ಸಖತ್ತಾಗಿ ಮಾಡಿದ್ದಾರೆ. ಎಲ್ಲ ಹಿಂಗೆ ಆಗಬೇಕಲ್ವ, ನಮ್ಮ ಕನ್ನಡ ಬೆಳಿಬೇಕು. ನನಗೆ ಏನಂದರೆ ಎಲ್ಲೆಲ್ಲಿ ಹೇಗಿರಲಿ ನಮ್ಮ ಕನ್ನಡನ ಬೆಳಿಬೇಕು. ಯಾವ ಭಾಷೆ ಪರಭಾಷೆಗಳಿಗೆ ನಾವು ಯಾರೂ ಕಮ್ಮಿ ಇಲ್ಲ ಅಂತ. ಅದಕ್ಕೆ ಉದಾಹರಣೆನೇ ನಮ್ಮ ಶಿವಣ್ಣ, ನಮ್ಮ ಸುದೀಪ್ ಅಣ್ಣ, ನಮ್ಮ ಎತ್ತಿದ ಕೈ, ನಮ್ಮ ಡಿ ಬಾಸು, ಇವರೆಲ್ಲ ಇರೋದಕ್ಕೆ ನಮ್ಮ ಕನ್ನಡ ಒಂದು ಟಾಪ್ ಮೋಸ್ಟಲ್ಲಿ ಬೆಳೀತಾ ಇದ್ದಾರೆ. ಸೊ ಅವ್ರುಗಳ ಹೆಸರು ಹೇಳ್ಕೊಂಡು ನಾನು ಎಲ್ಲೋ ಒಂದು ಕಡೆ ಹಿಂಗೆ ಎಳೆ ಮರೆ ಕಾಯ್ತಾರೆ ಬೆಳ್ಕೊಂಡು ಅವ್ರುಗಳು ಎಲ್ಲರ ಆಶೀರ್ವಾದದಿಂದ ಒಂದು ಎಳೆ ಮರೆ ಕಾಯ್ತಾರೆ ಒಂದು ಸೂರ್ಯಣ್ಣ ಒಂದು ಟೈಟ್ಲು ಮಾಡಿದ್ದೀನಿ. ನಮ್ಮ ದುನಿಯಾ ವಿಜಯಣ್ಣ ಇವತ್ತು ಅವರು ನನಗೆ ಕೊಟ್ಟಿರೋದು ಒಂದು ಸೂರ್ಯಣ್ಣ, ಸಲಗ ಸೂರ್ಯಣ್ಣ ಒಂದು ಹೆಸರು ಕೊಟ್ಟಿದ್ದಾರೆ. ಅಣ್ಣನ ಹೆಸರಲ್ಲಿ ಆ ಹೆಸರು ಇಟ್ಕೊಂಡು ನಾನೊಂದು ಸೂರ್ಯಣ್ಣ ಅಂತ ಮಾಡ್ತಾಯಿದ್ದೀನಿ ಸರ್. ಥ್ಯಾಂಕ್ಸ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.